ಈಗ ಅದು ಕಾಣಿಸ್ತಿದೆ ಬಂಗಾರ ಕುಸುಮ ಜಲಪಾತ. 1 ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮಾಡ್ಬೇಕು ಇಲ್ಲಿಂದ. ನಾವು ಇಲ್ಲ ಹಿಂಗ್ ಹೋಗ್ಬೇಕು ಅನ್ಸುತ್ತೆ ಈ ಕಡೆಯಿಂದ. ಜಲಪಾತಕ್ಕೆ ದಾರಿ ಬಂಗಾರ ಕುಸುಮ ವಾಟರ್ ಫಾಲ್ಸ್ ಅಂತ ಬರಕ್ಕೆ ರೀಸನ್ ಚಿತ್ರಾಣ. ಒಂದು ಫಾಲ್ಸ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಇಲ್ಲೆಲ್ಲ ಫಾಗ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ. ಗೋಲ್ಡ್ ಕಲರ್ ನಲ್ಲಿ ಬೀಳ್ತಾ ಇದೆ ನೀರು. ಆ ಪ್ಲೇಸಿಗೆ ಹೋಗ್ಬೇಕು ನೋಡಿ ನಾವೀಗ. ಇಲ್ಲಿ ನೋಡಿ ಕಾಣುತ್ತೆ ನೋಡಿ ಈಗ ಅದು ಕಾಣಿಸ್ತಿದೆ ಫಾಲ್ಸ್. ಆ ಪ್ಲೇಸಿಗೆ ಹೋಗ್ಬೇಕು ನಾವೀಗ. ನಾವು ಬಂದಿದ್ದೀವಿ ಈಗ ಬಂಗಾರ ಕುಸುಮ ಜಲಪಾತ ಹತ್ರ. ಇದೇ ಇಲ್ಲೇ ಎಂಟ್ರೆನ್ಸ್ ಇದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಿ. ಬೈಕಲ್ಲಿ ಅದೇನೋ ಒಂದು ವ್ಯೂ ಕಾಣ್ತು ಗುರು, ಅಷ್ಟು ದೂರದಿಂದ ಮೇಲೆ. ಭಾರಿ ಇತ್ತದು. ಪ್ಲಾಸ್ಟಿಕ್ ಫ್ರೀ ಝೋನ್ ಬಂಗಾರ ಕುಸುಮ ಜಲಪಾತ. ಇಲ್ಲಿ ಪ್ರೈಸ್ ಕೂಡ ಇದೆ. ಡಿಸ್ಟೆನ್ಸ್ 1 ಕಿಲೋಮೀಟರ್ ನಾವು ಟ್ರೆಕ್ಕಿಂಗ್ ಮಾಡ್ಬೇಕು ಇಲ್ಲಿಂದ. ನಾವು ಟೈಮಿಂಗ್ಸ್ ಬೇರೆ ಇದೆ. 9 ಗಂಟೆಯಿಂದ 5 ಗಂಟೆ ತನಕ ಇದೆ ಸಂಜೆ. ವಯಸ್ಕರಿಗೆ ಅಂದರೆ ಅಡಲ್ಟ್ಸ್ಗೆ 50 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ. ವಾಹನ ನಿಲುಗಡೆ ಶುಲ್ಕ ವೆಹಿಕಲ್ ಪಾರ್ಕಿಂಗ್ ಫೀಸು 10 ರೂಪಾಯಿ. ಯಾರಾದರೂ ಬರ್ತೀನಿ ಅಂದರೆ ಇದೆಲ್ಲ ಡೀಟೇಲ್ಸ್ ಇದೆ, ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಟೈಮಿಂಗ್ಸು ಮತ್ತು ಕಾಸ್ಟು ಯಾರಿಗೆ ಎಷ್ಟು ಅಂತ, ಮತ್ತು ವೆಹಿಕಲ್ ಪಾರ್ಕಿಂಗ್ ಅದಕ್ಕೆ ಎಷ್ಟಿದೆ ಅಂತ ಹಾಕಿದ್ದೀನಿ. ಹಾಂ ಬ್ರೋ, ದಾವಣಗೆರೆ. ಮಿಸ್ಟರ್ ರಾಕಿ ಡಿವಿಜನ್ ಅಂತ. ಹಾಂ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಫಾಲ್ಸ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ನೇ ಟೈಮ್. ಯಾಕಂದ್ರೆ ನಾನು ಹೋಗಿರೋಂಥ ಫಾಲ್ಸು ತುಂಬ ಬೆರಳೆಣಿಕೆ ಅಷ್ಟೇ. ಬಟ್ ಅವೆಲ್ಲ ಈಸಿಯಾಗಿ ಬೈಕಲ್ಲೋ ಅಥವಾ ಕಾರ್ನಲ್ಲಿ ಹೋಗಿ ನಿಂತು ಹೋಗೋಂಥ ಫಾಲ್ಸ್ಗಳು ಎಷ್ಟು ಹೋಗಿದ್ದು. ಬಟ್ ಇದು ಇದೆ ಅಲ್ಲ, ಫಸ್ಟ್ನೇ ಟೈಮ್ ನಾನು ಹಿಂಗೆ ಒಂದು ಫಾರೆಸ್ಟಲ್ಲಿ ಹಿಂಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಇಂಥ ಜಾಗದಲ್ಲಿ ಫಾಲ್ಸಿಗೆ ಹೋಗ್ತಾ ಇದ್ದೀನಿ. ಬಟ್ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನಗೆ ಅಲ್ಲೇ ರೋಡಲ್ಲೇ ಕಾಣಿಸ್ತು. ನೋಡೋಣ ಬರೀ ತೋರಿಸ್ತೀನಿ. ವಾವ್, ಅಲ್ಲಲ್ಲಿ ಸಣ್ಣ ಸಣ್ಣ ಜರಿ ಫಾಲ್ಸ್ ಹೋಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲ. ಯಾರು ಕೂಡ ಈ ಒಂದು ಜಾಗನ ಮಿಸ್ ಮಾಡ್ಕೊಬೇಡಿ, ನಿಮ್ಮ ಒಂದು ಬಕೆಟ್ ಲಿಸ್ಟ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಬ್ರೋ ಹೆಂಗಿದೆ ಬ್ರೋ ಫಾಲ್ಸ್? ಚಿತ್ರಾಣ ಫುಲ್ ಮೇಲೆ ಚೆನ್ನಾಗಿದೆ, ಹೋಗಿ ಮಸ್ಟ್ ವಿಸಿಟ್. 1 ಅವರಿಂದ ಮಳೆಯಲ್ಲಿ ಸಖತ್ ನೆಂದು ಸಾಕಾಗಿ ಹೋಗಿತ್ತು. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯ್ತು ನೋಡಿ. ಈಗ ಮತ್ತೆ ಹನಿ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಫಾಗ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ. ಎಲ್ಲಿ ನೋಡಿದ್ರು ನೀರು. ಎರಡಿಂದ ಬರೋ ರೂಟು ಅಲ್ಲಿದೆ, ಬೋರ್ಡ್ ಹಾಕಿದ್ದಾರೆ. ಜಲಪಾತಕ್ಕೆ ದಾರಿ ಬಂದ್ವಿ ಅನ್ಸುತ್ತೆ. ನಾನು ಸ್ವಲ್ಪ ದೂರದಲ್ಲಿದ್ದೀವಿ. ಸಾಕಾಗೋಯ್ತು. ವಯಸ್ಸಾಗ್ತಾ ಬಂತಲ್ಲ ಅದಕ್ಕೆ ಜಾಸ್ತಿ ಹತ್ತಕ್ಕಾಗ್ತಿಲ್ಲ. ಬಂದ್ವಿ ಅನ್ಸುತ್ತೆ, ತುಂಬಾ ಹತ್ರದಲ್ಲಿದ್ದೀವಿ. ಬಂದೇ ಬಿಟ್ವಿ. ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು 50-100 ಮೀಟರ್ ಅಷ್ಟೇ ಇರೋದು. ಬಂದ್ವಿ ಫಾಲ್ಸ್ ಹತ್ರ. ಸೌಂಡ್ ಆಗ್ತಿದೆ, ಕೇಳಿಸ್ತಾ ಇದೆನಾ? ಕರೆಕ್ಟ್ ಇದು ರೂಟು? ಇಲ್ಲ, ಹಿಂಗ್ ಹೋಗ್ಬೇಕು ಅನ್ಸುತ್ತೆ ಈ ಕಡೆಯಿಂದ. ಯಾಕಂದ್ರೆ ಹೋಗಿರೋದು ಇಲ್ಲಿ ಇದೆ ನೋಡಿ. ಈ ಕಡೆಗೆ ಹೋಗ್ಬೇಕು. ಬಂದ್ವಿ. ಎಸ್, ಇದೆ ಕರೆಕ್ಟ್. ಬಂದೇ ಬಿಟ್ವಿ. ಕೊನೆಗೂ ನಾವು ಬಂದ್ವಿ ಬಂಗಾರ ಕುಸುಮ ಜಲಪಾತಕ್ಕೆ. ನನ್ನ ಎದುರುಗಡೆನೆ ಇದೆ, ಒಂದು 50 ಮೀಟರ್ ಅಲ್ಲಿ ಇದೆ ಅಷ್ಟೇ ಫಾಲ್ಸು. ತೋರಿಸ್ತೀನಿ ಬನ್ನಿ. ಸಖತ್ತಾಗಿದೆ. ಬಟ್ ಮೇಲಿಂದ ಬೀಳ್ತಿದೆ, ಬಟ್ ಅಲ್ಲೆಲ್ಲ ಸಣ್ಣ ಜರಿಯಾಗಿ ಬೀಳ್ತಿದೆ. ಬಟ್ ಇಲ್ಲಿ ಸ್ವಲ್ಪ ಹೈಟ್ ನಲ್ಲಿ ಮಾತ್ರ ತುಂಬಾ ಜೋರಾಗಿ ಬೀಳ್ತಿದೆ. ಸ್ನೇಹಿತರೆ,
ಈ ಒಂದು ಜಲಪಾತಕ್ಕೆ ಬಂಗಾರ ಕುಸುಮ ವಾಟರ್ ಫಾಲ್ಸ್ ಅಂತ ಬರಕ್ಕೆ ರೀಸನ್ ಇಲ್ಲಿ ಕಾಣಿಸಿದೆ ನೋಡಿ, ಗೋಲ್ಡ್ ಕಲರ್ ನಲ್ಲಿ ಬೀಳ್ತಾ ಇದೆ ನೀರು. ಅಲ್ಲಲ್ಲಿ ಇಲ್ಲೆಲ್ಲ ವೈಟ್ ಇದೆ, ಅಲ್ಲಲ್ಲಿ ಮಧ್ಯದಲ್ಲೆಲ್ಲ ಗೋಲ್ಡ್ ಕಲರ್ ಇದೆ. ಅದೇ ಒಂದು ಕಾರಣಕ್ಕೆ ಬಂಗಾರ ಕುಸುಮ ಜಲಪಾತ ಅಂತ ಈ ಒಂದು ಜಲಪಾತಕ್ಕೆ ಕರೀತಾರೆ. ಸೇಮ್ ಗೋಲ್ಡ್ ಕಲರ್ ಅಲ್ಲಿ ಬೀಳ್ತಿದೆ ಅಲ್ಲಿ. ಅದೇ ಒಂದು ಕಾರಣಕ್ಕೆ ಇದಕ್ಕೆ ಬಂಗಾರ ಕುಸುಮ ಜಲಪಾತ ಅಂತ ಕರೀತಾರೆ. ನೋಡಿ, ಇನ್ನೊಂದು ವಿಷಯ ಹೇಳ್ಬೇಕು ನಾನು ನಿಮ್ಗೆ. ನಾವು ಬಂದಾಗ ನೀರಿನ ಲೆವೆಲ್ ಸ್ವಲ್ಪ ಕಮ್ಮಿ ಇತ್ತು. ಬರ್ತಾ ಬರ್ತಾ ಫ್ಲೋ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇದು ಮಳೆಗಾಲ. ಯಾವ ಟೈಮಲ್ಲಿ ಫಾಲ್ಸ್ ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಮೇಲೆ ಹೋಗೋದು, ಹತ್ರ ಹೋಗೋದು. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಾವು ಬಂದಾಗ ಹೇಗಿತ್ತು ಫ್ಲೋ, ಈಗ ಎಷ್ಟು ಜಾಸ್ತಿ ಆಗ್ತಿದೆ. ಬ್ರೋ, ಮೇಲೆ ಹೋಗ್ಬೇಡಿ. ಯಾಕೆ ಬೇಕು? ನೀರಿನ ಫ್ಲೋ ಜಾಸ್ತಿ ಆಗ್ತಿದೆ ನೋಡಿ. ಅಲ್ಲ, ಅದೇ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡ್ಬಂದು, ಯಾರ ಮೇಲೂ ಸಹ ವೈಯಕ್ತಿಕ ದ್ವೇಷ ಇಲ್ಲ. ನಾನು ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳೋದು. ನೋಡಿ, ಎಷ್ಟು ಜೋರಾಯ್ತು ನೀರೀಗ. ಅಣ್ಣ, ಓಯ್, ಫ್ಲೋ ಜಾಸ್ತಿ ಆಗ್ತಿದೆ, ಕೆಳಗಿಡೀರಿ. ನೋಡಲ್ಲಿ ನೀರ್ ಎಷ್ಟು ಜೋರಾಯ್ತು. ಈಗ ಜಸ್ಟ್ ಹೋಗ್ಬಂದ್ವಿ ಫಾಲ್ಸ್ಗೆ. ಇದು ಬಂಗಾರ ಕುಸುಮ ಅಂತ ಫಾಲ್ಸ್. ಯಾಕೆ ಹೆಸರು ಕರೀತಾರೆ ಅಂದ್ರೆ ಮೇಲ್ಗಡೆ ಎರಡು ಗೋಲ್ಡ್ ಕಲರ್ ನೀರ್ ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂಗಾರ ಕುಸುಮ ಅಂತ ಕರೀತಾರೆ. ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಹೆಸರು ಅಷ್ಟೇ ಅಲ್ಲ, ಅಷ್ಟೇ ಸಖತ್ತಾಗಿದೆ ಮಾತ್ರ. ಸೂಪರ್ ಆಗಿದೆ ನೋಡಿ. ಈಗ ನೀರ್ ಕಡಿಮೆ ಇತ್ತು, ಈಗ ನೀರ್ ಜಾಸ್ತಿ ಆಗ್ತಾ ಇದೆ ಈಗ. ಬಟ್ 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಕ್ಕೆ ಏನು ದೋಖ ಇಲ್ಲ. ಅಣ್ಣವ್ರು ಒಂದು ಸಾಂಗ್ ಹೇಳ್ತಾರೆ, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಚಿಮ್ಮುತ್ತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದುವೆ ನವಿಲುಗಳು. ಸೂಪರ್ ಅಲ್ವಾ? ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನೀವು ಸಹ ಒಮ್ಮೆ ವಿಸಿಟ್ ಮಾಡಿ. ಆದ್ರೆ ನನ್ನ ಪೇಜ್ ನ ಇನ್ನು ಯಾರು ಫಾಲೋ ಮಾಡ್ತಿಲ್ಲ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಮಾತ್ರ ಸಖತ್ತಾಗಿ ಐತಿ ಅಂತ ನಾನು, ಯಾಕಂದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಲೆವೆಲ್ ಆಗಿ ತಂದಿದ್ದಾರೆ ಈ ವಿಡಿಯೋನ. ನಿಮ್ಗೆ ಅನ್ಸಿದೆ ಸೊ ಹೇಗ್ ಬಂದಿದೆ ಅಂತ ಒಂದೇ ಒಂದು ಕಮೆಂಟ್ ಹಾಕೋಗಿ. ಮತ್ತೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಅವರ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಸ್ವಲ್ಪ ನಿಮ್ ಕಡೆ ಒಂದು ಸ್ವಲ್ಪ ಸಪೋರ್ಟ್ ಸಿಗ್ಲಿ ನನಗೆ. ಬೇರೆ ಸ್ಟೇಟ್ಗೂ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದೀನಿ. ಆಲ್ರೆಡಿ ಕೇರಳ ಮತ್ತೆ ಯಾವ್ದು ಗೋವಾ ಹತ್ತತ್ರ ದೂದ್ಸಾಗರ್ಗೆ ಹೋಗಿ ಬಂದಿದ್ದೀನಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಮುತ್ತಿನಂತ ಪ್ಲೇಸ್ಗಳು, ಅದ್ಭುತವಾದಂತ ಸ್ಥಳಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಜಸ್ಟ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಇಲ್ಲ ಫಾಲೋ ಇಷ್ಟು ಮಾಡಿದ್ರೆ ನಮಗೆ ಹೆಚ್ಚು. ಏನಂದ್ರೆ ಸ್ಟಾರ್ಟಿಂಗು ಹೋದಾಗ ಸ್ವಲ್ಪ ನೀರಿತ್ತು, ಅವಾಗ ಏನಂತ ಫೀಲ್ ಆಗಿಲ್ಲ. ಸಾಯಂಕಾಲ ಆದಂಗೆ ನೀರು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಬಂತು. ಸ್ಟಾರ್ಟಿಂಗ್ ಬಂದಾಗ ಹೌದು, ಅವಾಗ ಏನಾಗ್ಬಿಡ್ತಂದ್ರೆ ನೀರು ತುಂಬಾ ಬಂದ್ಬಿಡ್ತಲ್ಲ, ಅಲ್ಲಿ ಒಂದು ಸುಮಾರು ಜನ ಒಂದಿಬ್ರು ಬಿದ್ರು. ಅವಾಗ ನಾವು ವಿಚಾರ ಮಾಡ್ಬಿಟ್ಟು ಬೇಡ ಅಂತ ಹೇಳಿ ಬಂದ್ವಿ. ಈ ಒಂದು ಫಾಲ್ಸ್ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಬೇಗ ಬಂದಷ್ಟು ಬೇಗ ಮುಗಿಸ್ಕೊಂಡು ಬೇಗ ಹೋಗ್ಬೋದು. ಬೇರೆ ಪ್ಲೇಸಸ್ ನಿಮಗೆ ಪ್ಲಾನ್ಸ್ ಅಲ್ಲಿ ಇದ್ರೆ ಅದನ್ನ ಕವರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಲಾಸ್ಟಿಗೆ ಇದನ್ನ ಇಟ್ಕೋಬಹುದು ನೀವು. 1 ಅವರ್ ಹೋಗೋಕ್ಕಿಂತ ಮುಂಚೆ ಅಥವಾ 1 ಅವರ್ಗಿಂತ ಮುಗಿಸ್ಕೊಂಡು ಬಂದ್ಮೇಲೆ ಈ ತರ ಪ್ಲಾನ್ಸ್ ಮಾಡ್ಕೊಳ್ಳಿ. ಯಾವುದೇ ಕೂಡ ಬೈಕ್ಸ್ ಬರ್ಲಿಕ್ಕೂ ಆಗಲ್ಲ ಇಲ್ಲಿ, ಯಾಕಂದ್ರೆ ಅಷ್ಟು ಕಿರಿದಾದ ದಾರಿ ಇದು. ಇಲ್ಲೇನಾದ್ರು ಸ್ವಲ್ಪ ಇಲ್ಲಿ ಅಗಲ ಇದೆ, ಬಟ್ ಸ್ಟಾರ್ಟಿಂಗ್ ಎಲ್ಲ ಬರ್ತೀವಲ್ಲ ಅಲ್ಲೆಲ್ಲ ನೀರು ಕಲ್ಲು ತುಂಬಾ ಇದಾವೆ. ನೀವೆಂತ ಅಡ್ವೆಂಚರ್ ಬೈಕ್ ತಂದ್ರೆ ಕಷ್ಟನೇ ಇಲ್ಲೆಲ್ಲ ಹೋಗೋದು. ತುಂಬಾ ಅಲ್ಲಲ್ಲಿ ತುಂಬಾ ಸಣ್ಣ ಜಾಗ ಇದು. ಸ್ವಲ್ಪ ಜಾಗ ಇದ್ರೂ ಸೀದಾ ಪಾತಾಳನೆ. ಇವತ್ತು ವೀಕೆಂಡ್ ಅಲ್ವಾ, ಸೊ ಅದಕ್ಕೆ ತುಂಬಾ ಜನ ಬರ್ತಿದ್ದಾರೆ. ಇವತ್ತು ಸಂಡೇ, ಇವತ್ತು ಅದಕ್ಕೆ ತುಂಬಾ ರಶ್ ಆಗ್ತಾ ಇದೆ. ಬರ್ತಾ ಬರ್ತಾ ಸಂಜೆ ಟೈಮಲ್ಲಿ ಇನ್ನೂ ತುಂಬಾ ರಶ್ ಆಗ್ತಿದೆ. ಬ್ರೋ, ಶಿವಮೊಗ್ಗ ಅಲ್ವಾ? ಹೌದು. ಇವ್ರದ್ದು ಸಹ ಇನ್ಸ್ಟಾ ಪೇಜ್ ಇದೆ ಅಂತ. ಇವರು ಕಂಪ್ಲೀಟ್ ಆಗಿ ಆ ಸಾಂಗ್ ನ ಒಂದೆರಡು ಲೈನ್ಸ್ ಹೇಳ್ತಾರಂತೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹಸುರಿನ ಬನೆಯಲ್ಲಿ ಈ ಜಾಡಿ ಹೂಬನದಲ್ಲಿ ನಲಿಯುತ್ತ ಓಲಾಡಿ
ಹಸುರಿನ ಸಿರಿಯ ಕೆಳಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಅಂದದ ಗುಡಿ ಚಂದದ ಗುಡಿ ಗಂಧದ ಗುಡಿ ಶ್ರೀಗಂಧದ ಗುಡಿ ಆಹಾ ಓಹೋ ಜೈ ಕರ್ನಾಟಕ ಮಾತೆ. ಜೈ ಬ್ರೋ, ಸಖತ್ತಾಗಿಡಿದ್ರಿ. ನಿಮ್ ಪೇಜ್ ಸರ್? ನನ್ನ ಪೇಜ್ ಹೆಸರು ಮಿಸ್ಟರ್ ರಾಕಿ ಡಿವಿಜಿ ಅಂತ. ನಾನು ವೈಫ್ ಇರೋದು ಮದುವೆ ಆಗಿರೋದೆಲ್ಲ ನಾನು ದಾವಣಗೆರೆ ಆಲ್ಮೋಸ್ಟ್ ಬರ್ತಾ ಇರ್ತೀನಿ ನಾನು ದಾವಣಗೆರೆಗೆ. ನಿಮ್ದು ಐಡಿ ಹೇಳಿ, ನಾನು ಆಮೇಲೆ ನಿಮಗೆ ಫಾಲೋ ಬ್ಯಾಕ್ ಕೊಡ್ತೀನಿ ನಾನು ನಿಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.